ಬಿಡಿಸೋದಾಗಿತ್ತಂದ್ರೆ ಉತ್ತರ ನೀವು ಹಾಕ್ರಿ. ತಕ್ಷಣ ನಾನು ತಿಳಿಸಿ ಹೇಳ್ತನು. ಬಿಡಿಸೋದಾದ್ರೆ ವಿಡಿಯೋ ಆನ್ ಮಾಡ್ರಿ. ಮಾಡಿದ್ರ ನಾ ಈಗ ತಿಳಿಸಿ ಹೇಳ್ತಾನೆ ನೋಡ್ರಿ. ಇಲ್ಲೆಲ್ಲರೂ ಬೋರ್ಡ್ ಕಡೆ ನೋಡ್ಬೇಕು, ಲಕ್ಷ ಕೊಟ್ಟ. ಇದು ಆಪ್ಷನ್ಸ್ ಮೇಲೆ ಉತ್ತರ ಕಂಡು ಹಿಡಿದದ. ಅದು ಹೆಂಗೆ ಕಂಡು ಹಿಡಿದು ಅನ್ನೋದನ್ನ ತೋರಿಸ್ತದೆ. ಇಲ್ಲಿ ಒಂದು ಆಯತಾಕಾರದ ಸುತ್ತಳತೆ 40 ಸೆಂಟಿಮೀಟರ್ ಆಗಿದೆ. ಗರಿಷ್ಠ ವಿಸ್ತೀರ್ಣದೊಂದಿಗೆ ಆಯತದ ಅಳತೆಗಳು ಸೆಂಟಿಮೀಟರ್ಗಳಲ್ಲಿ ಯಾವುದು ಅಂತ ಕೇಳ. ಇಲ್ಲಿ ಒಂದು ಸಮಸ್ಯೆ ಏನದ ಅಂತಂದ್ರೆ, ಈ ಬಿ ಮತ್ತು ಸಿ ನೋಡಿ ವಿವರ ಬಿ ಮತ್ತು ಸಿ ಇವುಗಳ ಸುತ್ತಳತೆ 40 ಸೆಂಟಿಮೀಟರ್ ಬರುವುದಿಲ್ಲ. ಇವುಗಳ ಈ ಭುಜಗಳಿಂದ 40 ಸೆಂಟಿಮೀಟರ್ ಸುತ್ತಳತೆ ಆಗುವುದಿಲ್ಲ. ನೋಡ್ರಿ, ಇವುಗಳಿಂದ ಸುತ್ತಳತೆ ಬರ್ತದ ನೋಡ್ರಿ. 5 1 10 15 ಆಯ್ತು, 15 ಎಳ್ಳಿ 30 ಆಯ್ತು, 10 1 14 14 ಎಳ್ಳಿ 28 ಆಯ್ತು. ಇನ್ನ ಎ ಮತ್ತು ಡಿ ಸುತ್ತಳತೆಯು 40 ಸೆಂಟಿಮೀಟರ್ ಬರುತ್ತದೆ. ಆದರೆ ಎ ಯು ಅರ್ಥಾತ್ 1 ಮತ್ತು 19 ಈ ಭುಜಗಳ ಅಳತೆಗಳು ಆಯತಾಕಾರವಾಗಿವೆ. ಆಯತಾಕಾರದ ಭುಜಗಳಾಗಿವೆ. ಇನ್ನು ಡಿ ಆಯತ 10 10 ಆಯತಾಕಾರವಲ್ಲ, ಆಯತಾಕಾರ ಆಗುವುದಿಲ್ಲ. ಆದ್ದರಿಂದ ಉತ್ತರ ಎ. ನಿಮಗೆ ತಿಳಿಯಂಗೆ ಹೇಳಿ ವಿವರ. ಬಿ ಮತ್ತು ಸಿ ಭುಜಗಳಿಂದ 40 ಸೆಂಟಿಮೀಟರ್ ಸುತ್ತಳತೆ ಆಗುವುದಿಲ್ಲ. ಇವು ಎರಡು ಕ್ಯಾನ್ಸಲ್. ಅದು 1 19 ಅವ್ರದ್ದು ಸುತ್ತಳತೆ 40 ಬರ್ತದೆ, ಇದರದು 40 ಬರ್ತದೆ. ಇದು ಆಯತಾಕಾರ ಆಗುವುದಿಲ್ಲ. ಆಯತಾಕಾರದ ಭುಜದ ಅಳತೆ ಏನು ಇದೆ? 19 1 20 20 20 40 10 10 20 22. ಇದು ವರ್ಗಾಕಾರದ ಭುಜವನ್ನು ತೋರಿಸ್ತದೆ. ಒಂದು ಆಯತಾಕಾರದ ಸುತ್ತಳತೆ 40 ಸೆಂಟಿಮೀಟರ್ ಆಗಿದೆ. ಗರಿಷ್ಠ ವಿಸ್ತೀರ್ಣದೊಂದಿಗೆ ಆಯತದ ಅಳತೆಗಳು ಸೆಂಟಿಮೀಟರ್ಗಳಲ್ಲಿ ಯಾವುವು ಅಂದ್ರೆ, ನೀವು 1 19 ಏಕ ಉತ್ತರ ಹಾಕ್ರಿ. ಉತ್ತರ ಯಾವ್ದಾಗ್ತದ? ಎ 1 ಮತ್ತು 19 ಎ ಆಗ್ತದ. ಈ ಭುಜಗಳ ಅಳತೆಗಳು ಆಯತಾಕಾರದ ಭುಜಗಳಾಗಿವೆ. ಡಿ 10 10 ಆಯತಾಕಾರ ಆಗುವುದಿಲ್ಲ. ಆದ್ದರಿಂದ ಉತ್ತರ ಎ. ತಿಳಿತಲ್ಲ ನಿಮಗೆ? ಇದನ್ನು ವಿವರಣೆ ಹಿಂಗೆ ಕೊಟ್ಟ. ಇನ್ನು ಎ ಬಿ ಮತ್ತು ಸಿ ಭುಜಗಳ ಅಳತೆ 40 ಸೆಂಟಿಮೀಟರ್ ಸಮನಾಗಿಲ್ಲ ಅಥವಾ ಸುತ್ತಳತೆ ಆಗುವುದಿಲ್ಲ.
ಬರುವುದಿಲ್ಲ. ಸಮನಾಗಿಲ್ಲ ಅಂತಂದ್ರೆ ಏನು? ಬಿ ಮತ್ತು ಸಿ ಭುಜಗಳಿಂದ 40 ಸೆಂಟಿಮೀಟರ್ ಸುತ್ತಳತೆ ಆಗುವುದಿಲ್ಲ ಅಥವಾ ಇನ್ನೊಂದು ಬರುವುದಿಲ್ಲ. ಬರುವುದಿಲ್ಲ, ಸುತ್ತಳತೆ ಆಗುವುದಿಲ್ಲ ಅಂದ್ರೆ ಒಂದೇ, ಬರುವುದಿಲ್ಲ ಅಂದ್ರೆ ಒಂದೇ. ಎ ಮತ್ತು ಡಿ ಸುತ್ತಳತೆ 40 ಸೆಂಟಿಮೀಟರ್ ಬರುತ್ತದೆ ಮಾಡಿದರೆ 48 ಸೆಂಟಿಮೀಟರ್ 40 ಸೆಂಟಿಮೀಟರ್ ಏನು ಎ ಉತ್ತರನೂ ಬರ್ತದೆ, ಡಿ ಉತ್ತರ ಬರ್ತದೆ. ಆದರೆ ಎಯು 1:19 ಅಂದರೆ ಉದ್ದ ಅಗಲಗಳ ಅಳತೆಗಳು ಬೇರೆ ಇರುವುದರಿಂದ ಆಯತ ಎಂದು ಪರಿಗಣಿಸಲಾಗುತ್ತದೆ. ಈ ಭುಜಗಳ ಅಳತೆಗಳು ಆಯತಾಕಾರದ ಭುಜಗಳಾಗಿವೆ. ಡಿ 10:10 ಆಯತಾಕಾರ ಆಗುವುದಿಲ್ಲ. ಉತ್ತರ ಎ. ತಿಳಿತಲ್ಲ? ನಿಮಗೆ ಚೆನ್ನಾಗಿ ತಿಳಿಸಿ ಹೇಳಿ ನೋಡಪ್ಪ, ಇದನ್ನು ತಿಳಿತಲ್ಲ? ತಿಳ್ಕೊಂಡು ವಿಡಿಯೋ ನೋಡ್ರಿ ಅದು.